ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ಅಮ್ಮ ಅವ್ವ ಮತ್ತು ಅಪ್ಪ ಬಂದಿದ್ರಲ್ಲ, ಆ ಟೈಮಲ್ಲಿ ಬುತ್ತಿ ಕೊಟ್ಟರು, ಎಲ್ಲ ಆಯ್ತು. ಮತ್ತೆ EMI ವಿಚಾರ, ಹುಡುಗಿ ವಿಚಾರ ಎಲ್ಲ ಮಾತಾಡಿದ್ರು. ಏನದಕ್ಕಂತದ್ದು ಅದ ಕಾರಿಂದ ಅಣ್ಣ ಕಾರ್ ತಗೊಂಡಿದ್ವಿ, ಅದ ಲೋನ್ ಐತ. ನಾ ಇತ್ತ ಬಂದಾಗ ಸ್ವಲ್ಪ ತುಂಬಿಲ್ಲ, ಈಗ ಹೋಗಿಂದ ತುಂಬ್ತೀನಿ ಅಷ್ಟ. ಮತ್ತೆ ಈಗ ನಿಮ್ಮ ದೋಸ್ತ ಧನರಾಜ್ ಬಗ್ಗೆ ಏನ್ ಹೇಳ್ತೀರಿ? ದೋಸ್ತನ ಬಗ್ಗೆ ಹೇಳ್ಬೇಕಂದ್ರ ಆತ ದೇವ್ರ ಅಣ್ಣ, ನನ್ನ ಪಾಲಿಗೆ ದೇವ್ರು. ಯಾಕಂದ್ರ ಒಳ್ಳೆ ಮನಸ್ಸಿರತ್ತ, ಅಂದ್ರ ನಂದ ಒಂದು ಸ್ವಭಾವ ಒಂದ, ಹಂಗಾಗಿ ನಂದ ಒಂದ್ ಸ್ವಲ್ಪ ಭಾರಿ ಹತ್ರ ಅಣ್ಣ, ಒಳ್ಳೆ ಮನುಷ್ಯ ಅಂತ. ಇವಂಗ ಯಾತರ ಇದ್ ಮಾಡಿದ್ರು ನಾನು ಇವತ್ತು ಅಲ್ಲಿ ಈ ಬಿಗ್ ಬಾಸ್ ಮನಿ ಒಳಗೆ ಇರ್ಬೇಕಾದ್ರ ಅವನ ಕಾರಣ. ಅಂದ್ರೆ ನನ್ನ ಕೂಟ ಅಷ್ಟು ಹತ್ರ ಇದ್ದು ನನ್ನ ಏನಾರ ಬೇಜಾರಾದಾಗ ಆಗ್ಲಿ, ಏನೋ ಮನಸ್ತಾಪ ಆದಾಗ ಎಲ್ಲ ಸಮಾಧಾನ ಮಾಡ್ತಿದ್ದ. ಏನೋ ಒಂಥರ ಮಿಸ್ ಮಾಡ್ಕೊತೀನಿ. ಈಗ ಒಂದ್ ಹೊಸ ಶೋ ಮಾಡಾಕತ್ತೀವಿ ಇಬ್ರು ಕೂಡಿ, ಅದನ್ನೇ ಹೇಳ್ಕೊಂತ ಕುಂತಿದ್ವಿ. ಆದ್ರೆ ಈಗ ಹೊರಗ್ ಬಂದ್ಬಿಟ್ಟಿವಲ್ಲ, ಒಂಥರ ಏನೋ ಅಂತೇಳಿ ಅಲ್ಲಿ ಒಳಗಿದ್ವಲ್ಲ ಒಂಥರ ಅಲ್ಲಿದೆ ಬೇರೆ ಇತ್ತು. ಎಲ್ಲಾರು ಬಂದು ಎಲ್ಲಾರು ಸೌಂಡ್ ಕೇಳಿ ತಲೆ ನುಯಾಕತ್ ಬಿಟ್ಟದ. ಎರಡು ಕೈ ಸುದೀಪ್ ಸರ್ ಎರಡು ಕೈ ಹಿಡ್ಕೊಂಡಿದ್ರು, ನಿಮ್ ಇಬ್ಬರು ಕೈನು. ಅವಾಗ ನನ್ ಕೈ ಎತ್ತಾರ ಅಥವಾ ತ್ರಿವಿಕ್ರಮ್ ಕೈ ಎತ್ತಾರ ಅಂತ ಅವಾಗ ಹೆಂಗೆ ಟುಕು ಅನಿಸ್ತಿತ್ತ? ಹೆಂಗೆ ಟುಕು ಏನೇ ಹುಚ್ಚಿನ ಬಂದಿತ್ತು ನನಗ. ನಾನ್ ಅನ್ಕೊಂಡಿದ್ದಲ್ಲ, ಅಂದ್ರ ಓಟ್ ಪ್ರಕಾರ ಮಾಡ್ತಾರ ಅಂತ ಹೇಳಕ್ಕಾಗಲ್ಲ. ಆಟ ಯಾರು ಚಲೋ ನಾನು ಹೊರಗ್ ಬಂದಿನಿ, ಹೊರಗಲ್ ನನಗೇನು ಗೊತ್ತಿದ್ದಿಲ್ಲ. ಫಸ್ಟ್ ಅಲ್ಲಿ ಅರ್ಧ ತಾಸು ಹೊರಗ್ ಬಂದಾಗ ಆಮೇಲೆ ನಾನು ಅನ್ಕೊಂಡಿದ್ದಿಲ್ಲ, ಅಲ್ಲ ನಾನು ಇಲ್ಲಿ ಮಟ್ಟ ಬಂದಿರೋ ದೊಡ್ಡ ಕತೆ ಐತಿ, ನನಗೆ ಎಲ್ಲಿ ಕಪ್ ಕೊಡ್ತಾರ ಅಂತ ಅನ್ಕೊಂಡಿದ್ದೆ. ಆದ್ರ ನಾ ಅನ್ಕೊಂಡಿದ್ದೆ ಓಟಿನ ಪ್ರಕಾರ ಆದ್ರ ಅಣ್ಣನು ಗೆಲ್ಬಹುದು, ರಜತಣ್ಣನು ಗೆಲ್ಬಹುದು, ನಾನು ಗೆಲ್ಬಹುದು. ಯಾಕಂದ್ರೆ ಹೊರಗೆ ಆಟ ನೋಡಿ ಅವ್ರವ್ರ ವ್ಯಕ್ತಿತ್ವ ನೋಡಿ ಮಾಡ್ತಿರ್ತಾರ ಅಂತ ನನ್ನಂತೆ. ಅದ್ ನಾ ಅನ್ಕೊಂಡಿದ್ದಿಲ್ಲ ನಾನು ಗೆಲ್ತೀನಿ ಅಂತೇಳಿ. ನಾನು ರಜತನ ಔಟ್ ಆದಾಗ ಅಯ್ಯೋ ನಾನು ಇನ್ನೂ ಉಳ್ಕೊಂಡಿಲ್ಲ ಅಂತ ಒಂಥರ ಇದಾಗಿತ್ತು. ಅಲ್ಲಿ ಇನ್ನೂ ಒಂದು ನೀವು 4 ಜನ ಇರ್ತೀರಿ, ಮೋಕ್ಷಿತಾ, ನೀವು ಮತ್ತೆ ರಜತ್ ಎಲ್ಲ ಇದ್ದಾಗ 4 ಜನನು ಒಂದ್ ಬಾಕ್ಸ್ ಅಲ್ಲಿ ಕೂರ್ಸಿ ಹೊಗೆ ಹಾಕ್ಬಿಡ್ತಾರಲ್ಲ, ಆ ಟೈಮಲ್ಲಿ ಏನ್ ಅನ್ಸಾಗತ್ತಿತ್ತು? ಅಂದ್ರೆ ಫುಲ್ ಮುಖ ಏನ್ ಕಾಣ್ತಿರ್ಲಿಲ್ಲ, ಏನ್ ಕಾಣೋದಲ್ಲ, ಹೆದರಿಕೆ. ಆದ್ರೆ ನಾನು ಹೋದ್ರ 100ಕ್ಕೆ 100 ಹೊಕ್ಕಿನ ಅಂತ ಅಂತಿತ್ತು. ಆದ್ರ ಆಮೇಲೆ ಮೋಕ್ಷಿತಕ್ಕ ಹೋದ್ಲಲ್ಲ, ಅಯ್ಯೋ ನಾ ಇನ್ನೂ ಇರ್ತೀನಲ್ಲ, ಇನ್ನೂ ಉಳಿದ್ನಲ್ಲ ಅಂತೇಳಿ ಒಂಥರ ಖುಷಿ ಆಗತ್ತಿತ್ತು.